ಪ್ರೈಸ್ ದ ಲಾರ್ಡ್. ನನ್ನ ಪ್ರಿಯ ದೇವರ ಮಕ್ಕಳೇ, ಹೇಗಿದ್ದೀರಾ? ಪ್ರಾರ್ಥನೆ ಪ್ರಾರಂಭದಲ್ಲಿ ಮಾಡಿದ್ದೀರಾ? ವಾಕ್ಯಕ್ಕಾಗಿ ಎದುರು ನೋಡ್ತಾ ಇದ್ದೀರಾ? ಹಾಗಿದ್ದರೆ ಬನ್ನಿ, ನಮ್ಮೆಲ್ಲರಿಗಾಗಿ ದೇವರು ಒಂದು ವಾಕ್ಯವನ್ನು ಕಳಿಸಿದ್ದಾರೆ. ನಾವೆಲ್ಲರೂ ಕೂಡಿ ಆ ವಾಕ್ಯವನ್ನು ಸ್ಮರಿಸೋಣ, ಧ್ಯಾನಿಸೋಣ. ಆ ವಾಕ್ಯ ಇಡೀ ದಿನ ನಮಗೆ ಕಾಪಾಡುತ್ತದೆ. 119ನೇ ಕೀರ್ತನೆ 2ನೇ ವಚನ. Psalms 119 verses 2. ಆತನ ಒಡಂಬಡಿಕೆಗಳಿಗೆ ಸಂಪೂರ್ಣ ಹೃದಯದಿಂದ ವಿಧೇಯರಾಗಿರುವವರು ಧನ್ಯರು. Blessed are they that keep his testimonies and that seek him with whole heart. Amen. ದೇವರು ಈ ಮುಂಜಾನೆ ವೇಳೆಯಲ್ಲಿ ನಮ್ಮಿಂದ ಬಯಸೋದೇನೆಂದರೆ, ಆತನು ನಮಗಾಗಿ ಅನುದಿನವೂ ಕಳಿಸಿರುವ ಒಡಂಬಡಿಕೆಗಳು, ಅಂದರೆ ಆತನ ವಾಗ್ದಾನಗಳು, ಇವುಗಳನ್ನು ನಾವು ಪೂರ್ಣ ಹೃದಯದಿಂದ ವಿಧೇಯರಾಗಿ ಅವುಗಳನ್ನು ಧ್ಯಾನಿಸಿ ಅವುಗಳನ್ನು ಪಾಲಿಸಿದರೆ ನಾವು ಧನ್ಯರು ಎಂಬ ಹೆಸರಿನಿಂದ ದೇವರು ನಮ್ಮನ್ನು ಅಲಂಕರಿಸುತ್ತಾ ಇದ್ದಾರೆ. ಆಮೆನ್. ಆತನು ನಿಮ್ಮಿಂದ ನನ್ನಿಂದ ಬಯಸೋದು ಒಂದೇ, ದೇವರು ನಮಗಾಗಿ ಪ್ರತಿ ಮುಂಜಾನೆ ವೇಳೆಯಲ್ಲಿ ಒಂದು ವಾಕ್ಯವನ್ನು, ಒಂದು ಧರ್ಮಶಾಸ್ತ್ರದ ಒಡಂಬಡಿಕೆಯನ್ನು ಕಳಿಸುತ್ತಾ ಇದ್ದಾರೆ. ಈ ವಾಕ್ಯಗಳಿಗೆ ಇವರು ಹೇಗೆ ಒಳಗಾಗುತ್ತಾ ಇದ್ದಾರೋ, ಈ ವಾಕ್ಯಗಳಿಗೆ ಇವರು ಹೇಗೆ ಸ್ವೀಕಾರ ಮಾಡಿಕೊಳ್ಳುತ್ತಾ ಇದ್ದಾರೋ, ಈ ವಾಕ್ಯಕ್ಕೆ ತಕ್ಕವಾಗಿ ಈ ಮಕ್ಕಳು ಹೇಗೆ ನಡೆದುಕೊಳ್ಳುತ್ತಾ ಇದ್ದಾರೋ ಅಂತ ದೇವರು ನೋಡುವಾಗ, ಯಾರ್ಯಾರು ಈ ವಾಕ್ಯಗಳನ್ನು ಧ್ಯಾನ ಮಾಡುತ್ತಾರೋ, whoever follow the word of God, whoever that keep his word in their heart, God says they are blessed. ದೇವರು ಹೇಳ್ತಾ ಇದ್ದಾರೆ, ನೀವು ಧನ್ಯರು. ನಾವು ನಮ್ಮ ಕುಟುಂಬ ಧನ್ಯಕರವಾದ ಸ್ಥಿತಿಗೆ ಬರಬೇಕಂದರೆ ನಾವು ಅನುದಿನವೂ ದೇವರ ವಾಗ್ದಾನಗಳು ನಮ್ಮ ಹೃದಯದಲ್ಲಿ ಧರಿಸಿಕೋಬೇಕು, ಪಾಲಿಸಬೇಕು. ವಾಕ್ಯ ಏನು ಹೇಳುತ್ತಾ ಇದೆ ಹಾಗೆ ನಡ್ಕೋಬೇಕು. ವಾಕ್ಯದ ತಕ್ಕವಾಗಿ ನಮ್ಮ ಜೀವನವನ್ನು ಅವಲಂಬಿಸಿಕೊಳ್ಳಬೇಕು. ಅಂಥವರೇ ಧನ್ಯರು. ಆ ಧನ್ಯರಕ್ಕಾಗಿ ದೇವರು ಒಂದು ದಿನದಲ್ಲಿ ಏನೇನು ಅಪಘಾತಗಳು ಬರುತ್ತದೋ, ಯಾವ್ಯಾವ ತೊಂದರೆಗಳು ಬಂದರು, ಯಾವ್ಯಾವ ಸಮಸ್ಯೆಗಳು ಬಂದರು, ದೇವರು ಅವರನ್ನು ಕಾಪಾಡುತ್ತಾರೆ. ಯಾಕಂದ್ರೆ ಅವರು ಧನ್ಯರು. ಹಾಗಿದ್ರೆ ಬನ್ನಿ, ನಾವೆಲ್ಲರೂ ಧನ್ಯರೇ. ಯಾಕಂದ್ರೆ ಕೇಳುತ್ತಿರೋ ವಾಕ್ಯ ನಮ್ಮೆಲ್ಲರ ಜೀವನದಲ್ಲಿ ದೊಡ್ಡ ಕಾರ್ಯ ಮಾಡುತ್ತದೆ. ನಾವು ಅದು ಕಾಪಾಡಿಕೊಂಡಿರೋರಾಗಿದ್ದರೆ ಕಣಗಲು ಮುಚ್ಚಿ ನಾವೆಲ್ಲರೂ ಒಟ್ಟಾಗಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ಈ ಧನ್ಯ ಮಕ್ಕಳು ಕೇಳುತ್ತಿರೋ ವಾಕ್ಯ ಅವ್ರ ಹೃದಯದಲ್ಲಿ ಭದ್ರವಾಗಿ ಕಾಪಾಡಿಕೊಳ್ಳೋ ಸಹಾಯ ನೀಡಿಯ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನೀವು ಧನ್ಯರೆಂಬುದಾಗಿ. ಹೌದು ಸ್ವಾಮಿ, ನಾವೆಲ್ಲರೂ ಧನ್ಯರಾಗಿರೋದ್ರಿಂದ ಈ ಮುಂಜಾನೆ ವೇಳೆಯಲ್ಲಿ ನೀನು ವಾಗ್ದಾನಕ್ಕೆ ಶರಣಾಗಿದ್ದೀವಿ. ಆಶೀರ್ವದಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೆನ್. ಪ್ರೈಸ್ ದ ಲಾರ್ಡ್. ನಾಳೆ ಮರಳಿ ಇದೇ ಸಮಯ ನಾವು ಒಟ್ಟಾಗಿ ದೇವರ ವಾಕ್ಯಕ್ಕಾಗಿ ಧ್ಯಾನಿಸೋಣ. ಅಲ್ಲಿ ತನಕ ದೇವರ ಮಹಾಕೃಪೆ ನಮ್ಮ ಸಂಗಡವಿರಲಿ. ಮೇ ಗಾಡ್ ಬ್ಲೆಸ್ ಯು.